ನೋಡಿ ಇದು ಮಂಗಳೂರು ಹೋಗುತ್ತೆ ಈ ಟ್ರೈನ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಯಾಕಂದರೆ ನಾನು ಇಲ್ಲಿಂದ ಟ್ರೈನ್ ಜರ್ನಿ ಮಾಡ್ತಿದ್ದೀನಿ. ಎಲ್ಲಿಗಪ್ಪ ಅಂತಂದರೆ ಬೆಂಗಳೂರಿಗೆ. ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಈ ಟ್ರೈನು ನಾನು ಯಾವ ಟ್ರೈನಲ್ಲಿ ಹೋಗ್ತೀನಿ, ಆ ಟ್ರೈನ್ನ ಕೆಪಾಸಿಟಿ ಏನು, ಆ ಟ್ರೈನ್ನ ಸ್ಪೆಷಾಲಿಟಿ ಏನು, ಆ ಟ್ರೈನ್ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಸ್ಕೊತ ಹೋಗ್ತೀನಿ ನಿಮಗೆ. ಬನ್ನಿ. ನಾನು ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ನ ಒಂದು ಪಾರ್ಕಿಂಗ್ ಲಾಟಿಗೆ ಬಂದೆ. ಒಂದು ದೊಡ್ಡ ವಿಶಾಲವಾದ ಪಾರ್ಕಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ನೋಡಿ ಎಲ್ಲ ಸಖತ್ತಾಗಿ ಇದು ಮಾಡಿಬಿಟ್ಟವ್ರೆ. ಇಲ್ಲಿ ನಾನು ನನ್ನ ಬೈಕ್ನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನೋಡಿ ಈ ಚೀಟಿನ ತೊಗೊಂಡಿದ್ದೀನಿ. ಇಲ್ಲಿ ಪಾರ್ಕ್ ಮಾಡ್ಕೊಂಡ್ರೆ ಸೇಫ್ಟಿ ಆಗಿರುತ್ತೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಈಗ ನಾನು ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾಯಿದ್ದೀನಿ. ಬನ್ನಿ. ಆ್ಯಸ್ ಯೂಸ್ವಲಿ ಐ ಲವ್ ಡಿವಿಜಿ ಅಂತ ಇದೆ. ನೋಡಿ ರೈಲ್ವೆ ಸ್ಟೇಷನ್ ಮುಂದೆ ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಈ ಒಂದು ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ನು ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಈ ರೈಲ್ವೆ ಸ್ಟೇಷನ್. ನೋಡಿ ಎಂಟ್ರೆನ್ಸ್ ಹೀಗಿದೆ. ಇಲ್ಲಿ ಆಟೋ ಸ್ಟ್ಯಾಂಡು, ಆಟೋಗಳು ನಿಲ್ಲಲ್ಲ ಅನಿಸುತ್ತೆ. ಇಲ್ಲಿ ಆಟೋ ಸ್ಟ್ಯಾಂಡ್ ಮಾಡಿದ್ರೆ ಬಟ್ ನಿಲ್ಲಲ್ಲ ಇಲ್ಲಿ. ನೋಡಿ ಇದು ಎಂಟ್ರೆನ್ಸ್, ರೈಲ್ವೆ ಸ್ಟೇಷನ್ ಎಂಟ್ರೆನ್ಸು. ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದೆ ರೈಲ್ವೆ ಸ್ಟೇಷನ್ದು, ನೀವು ನೋಡಿರ್ಬೋದು. ನೋಡಿ ಈ ಕಡೆ ನೋಡಿದ್ರೆ ನಿಮಗೆ ಟಿಕೆಟ್ ಕೌಂಟ್ರು ಇದೆ. ಇಲ್ಲಿ ಒಳಗಡೆ ಎಂಟ್ರಿ. ನೈಟು ನಾನು ನಿಮ್ಗೆ ತೋರಿಸಿಲ್ಲ ರೈಲ್ವೆ ಸ್ಟೇಷನ್ ಹೇಗಿರುತ್ತೆ ಅಂತ. ಈ ಥರ ಇರುತ್ತೆ ನೋಡಿ ನಮ್ಮ ದಾವಣಗೆರೆ ರೈಲ್ವೆ ಸ್ಟೇಷನ್ನ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನಾನಿದ್ದೀನಿ ಇವಾಗ. ನೋಡಿ ಈ ಕಡೆ ಎಲ್ಲ ಶಾಪ್ಸ್ ಎಲ್ಲ ಇದೆ. ಹಾಲಿನ ಮಳಿಗೆ, ಫುಡ್ ಟ್ರ್ಯಾಕ್ ಎಲ್ಲ ಇದೆ ಇಲ್ಲಿ. ನೋಡಿ ಅದು ಸೆಕೆಂಡ್ ಪ್ಲ್ಯಾಟ್ಫಾರ್ಮ್. ನೈಟಲ್ಲಿ ಹೇಗೆ ಕಾಣಿಸುತ್ತಂತ ನೋಡಿ. ನಮ್ಮ ಟ್ರೈನು ಇವಾಗ ಎರಡನೇ ಪ್ಲಾಟ್ಫಾರ್ಮ್ ಬರುತ್ತೆ. ಎಕ್ಸಲೇಟ್ರಲ್ಲಿ ಇವಾಗ ಇಳಿತಾ ಇದ್ದೀನಿ ನೋಡಿ. ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಇವಾಗ ಬಂದೆ. ಅಲ್ಲಿ ನೋಡ್ಬೋದು ಆ ಕಡೆಗೆ ಫಸ್ಟ್ ಪ್ಲಾಟ್ಫಾರ್ಮ್ ಇದೆ. ನನ್ನ ಟ್ರೈನು ಯಾವುದಪ್ಪ ಅಂದರೆ ಇನ್ನು ತುಂಬಾ ಟೈಮ್ ಇದೆ. ನಾನು 10:30ಗೆ ಬಂದುಬಿಟ್ಟೆ ಇಲ್ಲಿಗೆ. ನಂದಿರೋದು 12:20 ಟ್ರೈನು. ಅದು ಯಾವ ಟ್ರೈನ್ ಅಂತ ಹೇಳ್ತೀನಿ ನಿಮಗೆ, ನೀವು ಗೆಸ್ ಮಾಡಿ 12:20 ಯಾವುದಿದೆ ಟ್ರೈನ್ ಅಂತ ಹೇಳ್ಬಿಟ್ಟು ಇಲ್ಲಿ. ನೋಡಿ ನಾನಿವತ್ತು ಬೆಂಗಳೂರಿಗೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಈ ಟ್ರೈನು ದಿನ ಮಧ್ಯರಾತ್ರಿ 12:25ಕ್ಕೆ ಬರುತ್ತೆ. ಹಾಗೆ 12:27ಕ್ಕೆ ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಈ ಟ್ರೈನು ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಹುಬ್ಳಿ ಮಾರ್ಗವಾಗಿ ಹಾವೇರಿ, ದಾವಣಗೆರೆ, ಹಾಗೆ ತುಮಕೂರು, ಬೀರೂರು, ಕಡೂರು, ತುಮಕೂರು ಮಾರ್ಗವಾಗಿ ಬೆಂಗಳೂರು ತಲುಪುತ್ತೆ. 756 ಕಿಲೋಮೀಟರ್ ಪ್ರಯಾಣ ಮಾಡುವ ಈ ಒಂದು ಟ್ರೈನ್ನಲ್ಲಿ 21 ಬೋಗಿಗಳನ್ನು ಒಳಗೊಂಡಿದೆ. ಆ 21 ಬೋಗಿಗಳಲ್ಲಿ ಫಸ್ಟ್ AC 1, ಸೆಕೆಂಡ್ AC 1, ಹಾಗೆ ಥರ್ಡ್ AC 4, ಹಾಗೆ ಸ್ಲೀಪರ್ ಕೋಚು ಸುಮಾರು 9, ಹಾಗೆ ಜನರಲ್ ಬೋಗಿಗಳು 4, ಹಾಗೆ SLR, ಹಾಗೆ LPR ಒಂದೊಂದಿದೆ. ನಾನು ಸ್ಲೀಪರ್ ಬುಕ್ ಮಾಡಿದ್ದೀನಿ, ಅಂದರೆ ನಾನ್ AC ಸ್ಲೀಪರ್ ಬುಕ್ ಮಾಡಿದ್ದೀನಿ. ಈ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಏನಿದೆ, ಸಾಂಗ್ಲಿಯಿಂದ ಮಧ್ಯಾಹ್ನ 3:05ಕ್ಕೆ ಬಿಟ್ಟು ಮಾರನೇ ದಿನ 6:20ಕ್ಕೆ ಬೆಂಗಳೂರು ಸೇರುತ್ತೆ. ಟ್ರೈನ್ ನಂಬರ್ 16548. ಈ ಒಂದು ಟ್ರೈನು ವಿಜಯಪುರ ಅಂದರೆ ಬಿಜಾಪುರದಿಂದ ಸೀದಾ ಯಶವಂತಪುರಕ್ಕೆ ಹೋಗುತ್ತೆ. ಎಲ್ಲಿಂದಪ್ಪ ಹೋಗುತ್ತಂದರೆ ಇದು ಬಾಗಲಕೋಟೆ, ಗದಗ್, ಕೊಪ್ಪಳ, ಹಾಗೆ ಹೊಸಪೇಟೆಯಿಂದ ಮರೇಮನಹಳ್ಳಿ, ಹಾಗೆ ಅಗರಬೊಮ್ಮನಹಳ್ಳಿ, ಕೊಟ್ಟೂರು, ಹರಪನಹಳ್ಳಿ ಆ ಮಾರ್ಗವಾಗಿ ದಾವಣಗೆರೆ ಬಂದು ಸೇರುತ್ತೆ. ದಾವಣಗೆರೆಗೆ ಸುಮಾರು 10:45 ಬರುತ್ತೆ ಇಲ್ಲಿಗೆ. ಇವತ್ತು ತಡವಾಗಿದೆ, ಅಲ್ಲ 11:05ಕ್ಕೆ ಇಲ್ಲಿಗೆ ಬರುತ್ತೆ. ಹಾಗೆ ಇಲ್ಲಿಂದ ಸೀದಾ ಯಶವಂತಪುರಕ್ಕೆ ಹೋಗುತ್ತೆ. ತುಮಕೂರು ಮಾರ್ಗವಾಗಿ ಯಶವಂತಪುರ ಹೋಗಿ ಸೇರ್ಕೊಳ್ಳುತ್ತೆ 5 ಗಂಟೆಗೆ, ಬೆಳಗಿನ ಜಾವ 5 ಗಂಟೆಗೆ. ನೋಡಿ ಇದು ಮಂಗಳೂರು ಹೋಗುತ್ತೆ ಈ ಟ್ರೈನ್ ನಂಬರ್ 17377. ಈ ಟ್ರೈನು ಮಂಗಳೂರು ಎಕ್ಸ್ಪ್ರೆಸ್, ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್. ಈ ಟ್ರೈನ್ ಸ್ಟಾರ್ಟ್ ಆಗೋದು ವಿಜಾಪುರದಿಂದ, ಅಂದರೆ ಬಿಜಾಪುರದಿಂದ ಈ ಒಂದು ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 3:15ಕ್ಕೆ ಸ್ಟಾರ್ಟ್ ಆಗಿದ್ದು ಸೀದಾ ಹುಬ್ಳಿಗೆ 9:20ಕ್ಕೆ ಬರುತ್ತೆ ನೈಟು. ಹಾಗೆ ದಾವಣಗೆರೆಗೆ 11:32ಕ್ಕೆ ಬರುತ್ತೆ.
ಇಲ್ಲಿಂದ ಬಿಟ್ಟು ಇದು ಅರಸೀಕೆರೆ ಮಾರ್ಗವಾಗಿ ಸೀದಾ ಹಾಸನ ಹಾಗೆ ಸಕಲೇಶ್ಪುರದಿಂದ ಸೀದಾ ಮಂಗಳೂರು ಸೆಂಟ್ರಲ್ಗೆ ಹೋಗುತ್ತೆ 9:20ಕ್ಕೆ ಬೆಳಗಿನ ಜಾವ. ತುಂಬ ಬೇಗ ಬಂದುಬಿಟ್ಟೆ ರೈಲ್ವೆ ಸ್ಟೇಷನ್ಗೆ. ಟ್ರೈನ್ಗಳು ಬರೋದನ್ನೇ ಕಾಯ್ತಾ ಇದ್ದೀನಿ. ಸುಮಾರು ಟ್ರೈನ್ಗಳು ಅಂದರೆ 2 ಟ್ರೈನ್ಗಳು ಪಾಸ್ ಆದವು ಆಲ್ರೆಡಿ ಈ ಟ್ರೈನಲ್ಲಿ ಬಂದು. ಅಂದರೆ ಮನೆಯಿಂದ ಸುಮಾರು ಒಂದು 12 ಕಿಲೋಮೀಟ್ರ್ ಆಗುತ್ತೆ ಈ ರೈಲ್ವೆ ಸ್ಟೇಷನ್ನು. ಮತ್ತು ಲೇಟ್ ಆಗುತ್ತೆ, ಅಷ್ಟೊತ್ತಲ್ಲಿ ಯಾಕೆ ಬರೋದು ಅಂತ ಹೇಳ್ಬಿಟ್ಟು ನಾನು ಅರ್ಲಿ ಆಗಿಬಿಟ್ಟೆ ಮನೇನ. ಅದಕ್ಕೆ 1-2 ಗಂಟೆ 2 ತಾಸು ಅಂದರೆ 2 ತಾಸು ನಾನು ಬೇಗ ಬಂದಿದ್ದೀನಿ, ಅರ್ಲಿ ಬಂದಿದ್ದೀನಿ ಈ ಒಂದು ರೈಲ್ವೆ ಸ್ಟೇಷನ್ಗೆ. ಪರವಾಗಿಲ್ಲ, ರೈಲ್ವೆ ಸ್ಟೇಷನ್ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲೇನು ರೈಲ್ವೆ ಸ್ಟೇಷನಲ್ಲಿ ತುಂಬಾ ಕಾಲ ಕಳೆದಿದ್ದೀನಿ. ಇಲ್ಲೇ ಮಲ್ಕೊಂತಿದ್ದೆ. ಎಷ್ಟೋ ಟ್ರೈನ್ಗಳಿಗೆ ಕಾದು 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 ಇವಾಗಲೂ ಕಾಯ್ತಾ ಇದ್ದೀನಿ. ಬರ್ತಾಯಿದೆ ನಮ್ಮ ಟ್ರೈನ್. ಇವಾಗ ನೆಕ್ಸ್ಟ್ ಬರೋದು ನಮ್ಮ ಟ್ರೈನ್ದು ಇವಾಗ ಅನೌನ್ಸ್ಮೆಂಟ್ ಆಗ್ತಿದೆ ನೋಡಿ. 6:59 ಸಂಗ್ಲಿ ಬ್ಯಾಂಗ್ಳೂರ್ ಸಿಟಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಸ್ವಲ್ಪ ಸಮಯದಲ್ಲಿ ಬಂದು ಸೇರಲಿದೆ. ಹಾಗೆ ಕೋಚ್ ಪೊಸಿಷನ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇದೇ ನಮ್ಮ ಟ್ರೈನು, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನು 16590. ಇದೇ ಟ್ರೈನ್ ನೋಡಿ. ಇವಾಗ ಬಂತು ನಮ್ಮ ಬೋಗಿ S5 ಅಲ್ಲ ಸಾರಿ S2 ನೋಡಿ. ಇದೇ ನಮ್ಮ ಟ್ರೈನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಸ್ಲಿಪ್ಪರ್ ಕೋಚು. ಕರೆಕ್ಟಾಗಿ S2 ಅಂತ ನಿಂತಿದೆ, ಅಲ್ಲಿಗೆ ನಿಲ್ಲಿಸುತ್ತೆ ಅನಿಸುತ್ತೆ ಇದು ನೋಡಿ. ಇದೆ ಬೋಗಿ S2. ಓ ಕರೆಕ್ಟ್ ಗುರು, ಬ್ಯೂಟಿ ನೋಡಿ. S2 ಕರೆಕ್ಟಾಗಿ S2 ಇದ್ರ ಹತ್ರ ನಿಲ್ಲಿಸ್ ನೋಡಿ. ವಾಟ್ ಎ ಪರ್ಫೆಕ್ಷನ್. ಒಳಗಡೆ ಕಾಲಿಡೋಣ ಬನ್ನಿ. ನಮ್ಮ ಸೀಟು ನೋಡಿ. ನಾನು ಇವಾಗ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನಲ್ಲಿದ್ದೀನಿ. ನಮ್ಮ ಕೋಚ್ ಇದು S2 ಅಲ್ಲಿ ನಾನ್ AC ಸ್ಲೀಪರ್ ಕೋಚ್ ನೋಡಿ. ಹೋಗಿ ಹೀಗಿದೆ. ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ. ಲೈಟ್ ಆಫ್ ಆಗಿದೆ. ಇದು ಬೋಗಿ, ಇದು ವಾಶ್ರೂಮ್ಸ್. ಕನ್ನಡಿ ನೋಡಿ ಎಷ್ಟೊಂದು ದೊಡ್ಡದಿದೆ ವಾಶ್ರೂಮು. ವಾಶ್ ಬೇಸಿನ್ ಕ್ಲೀನಾಗಿದೆ. ಮತ್ತು ಅಲ್ಲಿ ಸ್ಯಾನಿಟೈಸರ್ ಇಟ್ಟಿದ್ದಾರೆ ನೋಡಿ, ಕೈ ತೊಳ್ಕೊಳಕ್ಕೆ. ಹೊರಡ್ತು ಟ್ರೈನ್. ದಾವಣಗೆರೆಯಿಂದ ಟ್ರೈನು ಬಿಡ್ತು ಇವಾಗ. ಇದು ಇವಾಗ ನೆಕ್ಸ್ಟು ನಿಲ್ಲೋದು ಬೀರೂರಲ್ಲೇ. ಫಸ್ಟ್ ದಾವಣಗೆರೆ ಬಿಟ್ಟರೆ ಬೀರೂರಲ್ಲೇ ನಿಲ್ಲೋದಿದು. ಬೀರೂರು, ಕಡೂರು, ಆಮೇಲೆ ತುಮಕೂರಲ್ಲ ಅರಸೀಕೆರೆ, ತುಮಕೂರು, ಯಶವಂತಪುರ, ನಮ್ಮ ಮೆಜೆಸ್ಟಿಕ್ ಸಂಗೊಳ್ಳಿ ರಾಯಣ್ಣ ನಿಲ್ದಾಣ. ದಾವಣಗೆರೆ ಬಿಡ್ತು ನೋಡಿ. ಇವಾಗ ನೋಡಿ ಅಶೋಕ ಥಿಯೇಟರ್ ರೈಲ್ವೆ ಗೇಟ್ ಬಂತು. ಈಗ ಸಬ್ವೆ ಮಾಡಿದ್ದಾರೆ ಅದನ್ನ ಅಂಡರ್ ಪಾಸಿಂಗಲ್ಲಿ ನೋಡಿ. ಇದೆ ಅಶೋಕ ಥಿಯೇಟ್ರು, ರೈಲ್ವೆ ಗೇಟು. ಇಲ್ಲಿ ನೋಡಿ ಅಶೋಕ ಥಿಯೇಟ್ರ್ ಇದೆ ನೋಡಿ. ಇದು ಅಲ್ಲಿ ವದಲ ಅಂತ ತೆಲುಗು ಮೂವಿ ಹಾಕಿದರೆ, ಕನ್ನಡ ಮೂವೀಸ್ ಯಾವ ಒಳ್ಳೆ ಬರ್ತಿಲ್ಲ. ಅದಕ್ಕೋಸ್ಕರ ನೋಡಿ ಟ್ರೈನ್ ಹೊರಡ್ತು. ನಾವಿವಾಗ ಇಲ್ಲೇ ಇದ್ದೀವಿ. ವಾಶ್ರೂಮ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ನೋಡ್ತಿರ್ಬೋದು. ಇದೆಲ್ಲ ವಾಶ್ ಬೇಸಿನ್ ಕೂಡ ತುಂಬ ಕ್ಲೀನಾಗಿದೆ. ಅಲ್ಲಿ ಸ್ಯಾನಿಟೈಸರ್ ಇಟ್ಟಿದ್ದಾರೆ. ಇದೆ ಸ್ಯಾನಿಟೈಸರ್ ಕೂಡ ಇದೆ ಇದರಲ್ಲಿ ನೋಡಿ. ನೀರು ನೀರು ಕೂಡ ಬರ್ತಿದೆ. ಸ್ಯಾನಿಟೈಸರ್ ಕೂಡ ಇದೆ. ನೆಕ್ಸ್ಟ್ ಬರೋ ರೈಲ್ವೆ ಸ್ಟೇಷನ್ನು ನಮ್ಮ ತೋಳುಣಸೆ ಜಂಕ್ಷನ್. ಅದು ಜಂಕ್ಷನ್ ಆದಮೇಲೆ ಎಲ್ಲ ಟ್ರೈನ್ಗಳು ಅಲ್ಲಿ ನಿಲ್ತವೆ. ಓಕೆ, ಇನ್ನೂ ಆಗಿಲ್ಲ, ಇನ್ನು ಕಾಮಗಾರಿ ನಡೀತಾ ಇದೆ. ಕನೆಕ್ಟಿವಿಟಿ ಆಲ್ರೆಡಿ ಆಗಿದೆ. ಇವಾಗ ನೆಕ್ಸ್ಟು ಬರೋದು ರೈಲ್ವೆ ಸ್ಟೇಷನ್ ತೋಳುಣಸೆ. ತೋರಿಸ್ತೀನಿ ನಿಮಗೆ ನೋಡಿ. ಇವಾಗ ಬಂತು
10 ಕಿಲೋಮೀಟ್ರ್ ಕ್ರಮಿಸಿದ ನಂತರ ಬಂತು ನಮ್ಮ ತೋಳುಣಸೆಯ ರೈಲ್ವೆ ಸ್ಟೇಷನ್. ಇದು ರೈಲ್ವೆ ಜಂಕ್ಷನ್ ಆಗ್ತಿದೆ ಈ ಒಂದು ಸ್ಟೇಷನ್ನು. ನೋಡಿ ಸ್ಟೇಷನ್ನು ಬಂತು. ತೋಳುಣಸೆಯ ರೈಲ್ವೆ ಸ್ಟೇಷನ್ ಬಂತು. ನೋಡಿ ಇನ್ನು ಕಾಮಗಾರಿ ತುಂಬಾ ಇದೆ. ನೋಡಿ ಸಪ್ರೇಟ್ ಆದ ಪ್ಲಾಟ್ಫಾರ್ಮ್ ಆ ಕಡೆ ಆಗುತ್ತೆ ನೋಡಿ. ನೋಡಿ ಅದು ಹೊಸ ಜಂಕ್ಷನ್ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ಇದು ಸಪ್ರೇಟ್ ಆದ ಒಂದು ಪ್ಲಾಟ್ಫಾರ್ಮ್ ಆ ಕಡೆಗೆ. ಟೋಟಲ್ಲು 4 ಪ್ಲಾಟ್ಫಾರ್ಮ್ ಆಗುತ್ತೆ ಈ ಒಂದು ರೈಲ್ವೆ ಸ್ಟೇಷನಲ್ಲಿ. ಅದೇ ಹೊಸ ಪ್ಲಾಟ್ಫಾರ್ಮ್ ಇವಾಗ ಆಗ್ತಿರೋದು. ಇಲ್ಲಿ ಈ ಟ್ರೈನ್ ಇವಾಗ ನಿಲ್ಲಿಸಲ್ಲ, ಇದು ಜಂಕ್ಷನ್ ಆದಮೇಲೆ ನಿಲ್ಲಿಸ್ತಾರೆ ಒಂದು ಸ್ಟೇಷನ್. ನೋಡಿ ನೋಡ್ಬೋದು. ನೋಡಿ ಸಪ್ರೇಟ್ ಆದ ಪ್ಲಾಟ್ಫಾರ್ಮ್ ಆ ಕಡೆ ಇದೆ ನೋಡಿ. ಅದು 4th ಪ್ಲಾಟ್ಫಾರ್ಮ್ ಆಗುತ್ತೆ ಇದಾದರೆ. ನೋಡಿ ಆ ಒಂದು ಟ್ರ್ಯಾಕು ಕೂಡ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಬ್ರೈಟ್ನೆಸ್ ಇಡೋಣ, ಲಾಕ್ ಮಾಡೋಣ. ನೋಡಿ ತೋಳುಣಸೆ ಅಂತ ಇವಾಗಿದೆ. ಇದನ್ನು ತೆಗೆದ್ಬಿಟ್ಟು ತೋಳುಣಸೆ ಜಂಕ್ಷನ್ ಅಂತ ಹಾಕ್ತಾರೆ. ಇದು ಜಂಕ್ಷನ್ ಆದಮೇಲೆ ನೋಡಿ ನೀವು ನೋಡ್ಬೋದು. ಅದೇ ನೋಡಿ ಹೊಸ ಟ್ರ್ಯಾಕು ಇಲ್ಲಿದೆ ನೋಡಿ. ಹೊಸ ಟ್ರ್ಯಾಕ್ ನಿಮ್ಗೆ ಕಾಣಿಸ್ತಿಲ್ಲ, ಇಲ್ಲಿ ಫುಲ್ಲು ಕತ್ಲಾಗ್ಬಿಟ್ಟಿದೆ. ಇದೇ ಹೊಸ ಟ್ರ್ಯಾಕ್ ನೋಡಿ. ಆ ಕಡೆ ಅಲ್ಲಿ ಬೆಂಕಿ ಹಚ್ಚಿದಾರೆ ನೋಡಿ. ಇದು ಹೊಸ ಟ್ರ್ಯಾಕ್. ಇದು ಅಲ್ಲಿ ಬೆಂಕಿ ಹಚ್ಚಿದ್ರಲ್ಲ, ಅದೇ ಸಿಗ್ನಲ್ ತೋರಿಸ್ತಿದೆ ನೋಡಿ ಆ ಕಡೆಗೆ. ನೋಡಿ ಇದೇ ಟ್ರ್ಯಾಕ್ ನೋಡಿ, ಕಾಣಿಸ್ತಿದೆ ನೋಡಿ. ಇದೇ ಟ್ರ್ಯಾಕ್ ಆ ಕಡೆ ಹೋಗಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಕ್ರಾಸ್ ಆಗಿದೆ, ಆ ಕತ್ಲಾಗಿದೆಯಲ್ಲ ಕಾಣಿಸ್ತಿಲ್ಲ ನೋಡಿ. ಕತ್ಲಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ಈಗ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸಲ್ಲಿ ವಾಶ್ರೂಮ್ಸ್ ನೋಡೋಣ ಸ್ಲಿಪ್ಪರಲ್ಲಿ ಹೇಗಿರುತ್ತಂತ. ನೋಡಿ ದೊಡ್ಡ ಮಿರರ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಸಿಂಕು, ನೀರು ಬರ್ತಾಯಿದೆ, ಸ್ವಲ್ಪ ಕ್ಲೀನ್ ಇಲ್ಲ. ಹಾಗೆ ಇಲ್ಲಿ ವೆಸ್ಟರ್ನ್ ಕಮೋಡ್ ಇದೆ, ಅದು ಕ್ಲೀನ್ ಇಲ್ಲ. ಇಲ್ಲಿ ಪುಷ್ ಬಟನ್ ಅಂತಿದೆ ನೋಡಿ, ನೀರು ಬರ್ತದೆ ನೋಡೋಣ. ಬರುತ್ತೆ ಗುರು ನೀರು. ಈ ಕಡೆ ನೋಡೋಣ, ಈ ಕಡೆನೂ ಸೇಮ್ ಇದೆ. ಈ ಕಡೆ ಇಂಡಿಯನ್ ಟಾಯ್ಲೆಟ್ ನೋಡಿ ಇದೆ. ಟ್ರೈನು ತುಂಬ ಕಂಫರ್ಟಬಲ್ ಆಗಿದೆ, ಯಾಕಂದರೆ ಇದಲ್ವಾ ಸ್ಲೀಪರ್ ಕೋಚ್ ಅಲ್ವಾ, ಅದಕ್ಕೋಸ್ಕರ ತುಂಬ ನವೀಕರಣ ಮಾಡಿದ್ದಾರೆ ನೋಡಿ. ನಮ್ಮದು 7 ಸೈಡ್ ಲೋವರು, ಸೀಟ್ ನಂಬರ್ 7 ನಮ್ಮದು. ಇವಾಗ ಮಲಗೋ ಟೈಮ್ ಆಯಿತು, ತುಂಬಾ ಟೈಮ್ ಆಗಿಬಿಟ್ಟಿದೆ. ಬೆಳಗಿನ ಜಾವ ಬೆಂಗಳೂರಲ್ಲಿ ಸಿಗ್ತೀನಿ ನಾನು. ಓಕೆ, ಗುಡ್ ನೈಟ್. ಹಾಯ್, ಗುಡ್ ಮಾರ್ನಿಂಗ್. ನೋಡಿ ನಾನಿವಾಗ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಬಂದೆ. ಮೆಜೆಸ್ಟಿಕ್ಕಿಗೆ ಬಂದೆ ರೀ. 5:15ಗೆ ಬಂದುಬಿಟ್ಟಿದೆ. ಇವಾಗ 6 ಗಂಟೆ ಆಗಿದೆ. ನಿಂತಿದೆ ನೋಡಿ ಅದೇ ಗಾಡಿನೇ, ಅಲ್ಲಿದೆ ನೋಡಿ. 5:15ಗೆ ಬಂದುಬಿಟ್ಟಿದೆ. ಈಗ ನೋಡಿ ರೈಲ್ವೆ ಸ್ಟೇಷನ್ನ ವಾಶ್ರೂಮಲ್ಲಿ, ಅಂದರೆ ರೆಸ್ಟ್ ರೂಮಲ್ಲಿ ರೆಡಿಯಾಗಿ ಇವಾಗ ಹೊರಗಡೆ ಬಂದ್ವಿ. ನಾವಿವಾಗ ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇದೇ ನೋಡಿ ನಮ್ಮ ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್, ಸೌತ್ ವೆಸ್ಟರ್ನ್ ರೈಲ್ವೆ ಸ್ಟೇಷನ್ನು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ನಾನೀಗ ಹೊರಗೆ ಬಂದಾಯಿತು ನೋಡಿ. ಬೆಳಗ್ಗೆನೆ 7:15ಗೆ ನಾನು ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡಿಗೆ ಬಂದೆ ನೋಡಿ. ಸಿಟಿ ಬಸ್ ಸ್ಟ್ಯಾಂಡ್ ಇದು. ರೈಲ್ವೆ ಸ್ಟೇಷನಿಂದ ಇಲ್ಲಿಗೆ ಬಂದೆ. ಇಲ್ಲಿಂದ ಬಸ್ ಹಿಡಿದು ನನ್ನ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನಾನು. ನೋಡಿ ದಿನಕ್ಕೆ ಲಕ್ಷಾಂತರ ಜನ ಬರುವಂತಹ ನಗರ ನಮ್ಮ ಬೆಂಗಳೂರು, ಕೆಂಪೇಗೌಡರ ನಗರ. ನೋಡಿ ಈ ಬಸ್ ಸ್ಟ್ಯಾಂಡಲ್ಲಿ
ದಿನನಿತ್ಯ ಲಕ್ಷಾನುಗಟ್ಟಲೆ ಜನರು ಓಡಾಡ್ತಾರೆ ರೈಲ್ವೆ ಸ್ಟೇಷನ್ನಲ್ಲಿ, ಬೇರೆ ಬೇರೆ ಸ್ಥಳದಲ್ಲಿ. ಇವಾಗ ನಾನು ಕೂಡ ಈ ದಿನ ಒಬ್ಬನಾಗಿದ್ದೀನಿ ಅದರಲ್ಲಿ. ಈಗ ನಾನು ನನ್ನ ವರ್ಕಿಗೆ ಹೊರಡುವಂಥ ಸಮಯ ಆಯಿತು. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.